ಫೈನಲಿ ಚಿಚಿಮ್ ಬ್ರಿಡ್ಜ್. ಯಾವಾಗಲೂ ರೀಲ್ಸಲ್ಲಿ ನೋಡ್ತಾ ಇದ್ದೆ, ಏಷ್ಯಾಸ್ ಹೈಯೆಸ್ಟ್ ಸಸ್ಪೆನ್ಷನ್ ಬ್ರಿಡ್ಜ್ ಇದು. ಓ ಮೈ ಗಾಡ್, ಎಷ್ಟು 1000 ಫೀಟ್ ಇದೆ ಅಲ್ಲಿ. ಇದು ಹೆಂಗಿದೆ ಗೊತ್ತಾ? ಓ ಬಟ್ 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 ಟಪ. ಓ ಮೈ ಗಾಡ್, ಫೈನಲಿ ರೀಲ್ ನೋಡ್ತಾ ಇದ್ದವನು ಇವತ್ತು ಇಲ್ಲಿಗೆ ಬಂದ್ಬಿಟ್ಟಿದ್ದೀವಿ. ಚಿಚಿಮ್ ಬ್ರಿಡ್ಜ್. ಫೈನಲಿ ಪಾರ್ಕ್ ಮಾಡಿದ್ದೀವಿ ಗಾಡಿನ. ಸೊ ಇದೇ ನೋಡಿ ಚಿಚಿಮ್ ಬ್ರಿಡ್ಜ್. ಸೊ ತುಂಬ ಹೈಯೆಸ್ಟು ಸಸ್ಪೆನ್ಷನ್ ಬ್ರಿಡ್ಜ್, ಅಂದರೆ ಏಷ್ಯಾಸ್ ಹೈಯೆಸ್ಟ್ ಸಸ್ಪೆನ್ಷನ್ ಬ್ರಿಡ್ಜ್ ಅಂತ ಕರೀತಾರೆ. ಸೊ ಸೂಪರ್, ಹೆಂಗಿದೆ ನೋಡಿ. ಫೀಟ್ ನೋಡಬೇಕು, ಇಲ್ಲಿ ಬಂದು ನೀವು ಡೌನಿಗೆ, ಫುಲ್ಲು ಡೌನಿಗೆ 1000 ಫೀಟ್ ಇದೆ. ಏಷ್ಯಾಸ್ ಹೈಯೆಸ್ಟ್. ಓ ಮೈ ಗಾಡ್, ಇಲ್ಲಿ ಕೆಳಗಡೆಯಿಂದ ಬಗ್ ನೋಡೋಣ ಅಂದರೆ ಮೀಟರ್ ಆಫ್ ಆಯ್ತದೆ ನೋಡಿ. ಇದನ್ನೇ ನೋಡೋಕ್ಕೆ ಇದೇ ಇವೆಲ್ಲ ಎಕ್ಸ್ಪ್ಲೋರು. ಸೊ ಸ್ಪಿಟಿಲೆಲ್ಲ ಬಂದು ಸ್ನೋಫಾಲ್ ಇದಾಗಿದೆ ನೋಡಿ. ಆಲ್ರೆಡಿ ಬ್ಯಾಕ್ ಡ್ರಾಪೆಲ್ಲ ಸ್ನೋ ಆಗಿದೆ, ಡೈಲಿ ಫ್ರೆಶ್ ಸ್ನೋನೇ ಅದು. ಓ ಮೈ ಗಾಡ್, ಮೊಬೈಲ್ ರೆಕಾರ್ಡ್ ಮಾಡೋಕ್ಕೂ ಭಯ ಆಗ್ತಾಯಿತ್ತು ನನಗೆ. ಗುರು ನಡುಕ್ತೈತೆ ಕೈಯೇ, ಖರಾಬಾಗಿದೆ. ಹೆಂಗೆ ಕಟ್ಟಿರ್ಬೇಕು ನೋಡಿ. ಯಪ್ಪ, ಭಯ ಆಗ್ತದೆ. ನಾನು ನಿಜವೂ ನಿಂತ್ಕೊಳ್ಳೋಕೆ ಆಗ್ತಿಲ್ಲ ಇಲ್ಲಿ, ಅಷ್ಟು ಭಯ ಆಗ್ತಿದೆ. ಬಗ್ಗಂತೂ ನೋಡೋಕ್ಕಾಗ್ತಿಲ್ಲ, ಮೊಬೈಲ್ ಎಲ್ಲಿ ಬಿತ್ಬಿಡ್ತೀನಿ ಅಂತ. ಫೈನಲಿ ಚಿಚಿಮ್ ಬ್ರಿಡ್ಜ್ ಸಖತ್ತಾಗಿದೆ. ಸ್ನೋಫಾಲ್ ಇದ್ದರೆ ಚೆನ್ನಾಗಿರ್ತಾಯಿತ್ತು, ಬಟ್ ಸ್ನೋ ಸಿಕ್ಕಿಲ್ಲ. ಆ್ಯಕ್ಚುಲಿ ಏನೋ ಪ್ರಿಡಿಕ್ಷನ್ ಇದೆ, ನಾಳೆ ಏನೋ ಬರುತ್ತೆ ಅಂತ. ಏನೇನಿದೆ ಗುರು. ಸೊ ಚಿಚಿಮ್ ಬ್ರಿಡ್ಜಲ್ಲಿ ಇನ್ನೊಂದೇನು ಗೊತ್ತಾ ಸ್ಪೆಷಾಲಿಟಿ? ಹಿಮಾಲಯ ಸ್ನೋ ಲೆಪರ್ಡ್ ಇದೆ ಇಲ್ಲಿ. ಆರ್ ಯೂಸಲಿ ಫೌಂಡ್ 3200 ಮೀಟರ್ ಅಬೌವ್ ಸಿ ಮೇಲೆ. ಇಲ್ಲಿ ತುಂಬ ಇದೆ. ಅಲ್ಲಿ ಸ್ನೋ ಲೆಪರ್ಡ್ನ ವಾಚ್ ಮಾಡೋದಕ್ಕೆ ಅಂತ ಬೈನಾಕ್ಯುಲರ್ ಇಟ್ಬಿಟ್ಟು ಹೋಗ್ತಾರೆ ಪೇ ಮಾಡಿ. ಅಪರೂಪದ ಒಂದು ಪ್ರಾಣಿ ಚಿರತೆ. ವಾಹ್, ಇಲ್ಲಿ ನೋಡಿ ಸ್ನೋ ಲೆಪರ್ಡ್ ಅಂದ ತಕ್ಷಣ ಸ್ನೋ ಟೈಗರ್ ಬತ್ತಾಯ್ತಾ, ಹೆಂಗಿದೆ ನೋಡಿ. ಒಳ್ಳೆ ಸ್ನೋ ಡಾಗು. ಆಯ್, ಚೆನ್ನಾಗಿ ಹಿಡ್ಕೊಂಬರ್ತದೆ ನೋಡಿ ಪಾತಾಳೆ. ಸೂಪರ್. ವಾವ್, ಟಾಪು ಬ್ರಿಡ್ಜ್ ಮೇಲಿಂದ ಬಂದು ಬ್ರಿಡ್ಜ್ದು ಕೇಬಲ್ಗಳನ್ನ ಕಟ್ಟಿರ್ತಾರಲ್ಲ, ಫುಲ್ಲು ಸ್ನೋಲ ಇದೆ ನೋಡಿ. ನೋಡಿ ಹಂಗೆ ಮಾತಾಡ್ಸ್ತಾ ಇರ್ತಾನೆ ಅವ್ನು, ಇವನೇ ಮಾತಾಡ್ಸ್ಕೊಡ್ತಾರೆ. ನೋಡಿ ನೋಡಿ, ನಾವೇನಾದರೂ ಮಾತಾಡ್ತೀವ ನೋಡಿ, ಯಾರಾದರೂ ಏನಾದ್ರೂ ಹೆಲ್ಪು. ಸಮಾಜ ಸೇವಕ. ಇಲ್ಲಿಂದ ಹೋಗ್ಬೋದು ಬಾಬಿ, ಅವರೇ ಹೋಗ್ಬೋದು ಆರಾಮಾಗೆ. ಯು ಕ್ಯಾನ್ ಗೋ ದಿಸ್ ಸೈಡ್ ಫ್ರಮ್ ಈಸಿ. ನೋಟ್ ನೀಟ್ ಹೆಲ್ಪ್, ಟೇಕ್ ಹೆಲ್ಪ್. ಹಾ ನೋಡಿ, ನಿಮ್ಮ ಅಭಿ ಮಾಡೋದು ಹೇಳಿದ್ರೆ ನಂಬಲ್ಲ. ನೋಡಿ ನೋಡಿ, ಇವಾಗ ಈಸಿ ಅವರೇ ಹೋಗ್ತಾರಪ್ಪ. ಅವರೇ ಹೋಗ್ಬೋದು, ಬನ್ನಿ ಈಸಿ ಇದೆ ಇದು. ಅಯ್ಯಪ್ಪ, ಅವ್ರ ಕನ್ನಡ ಹಿಂದಿ ಅರ್ಥ ಆಗ್ತಿಲ್ಲ, ಕನ್ನಡ ಅರ್ಥ ಆಗಿಲ್ಲ, ಇಲ್ಲ ಅಂದರೆ ಗೊತ್ತಾಗ್ಬಿಟ್ಟಿರೋದು. ಈಸಿ ಇದೆ ಅಂದ್ರು ಕೇಳಲ್ಲ, ಹೋಗ್ತಾರೆ ಅಂದ್ರು. ನಮ್ಮ ಸಮಾಜ ಸೇವಕ ಅಭಿಲಾಷ್ ಗೌಡ್ರಿಗೆ ಜೈ. ಬಡವರ ಬಂಧು ಸಮಾಜ ಸೇವಕ ಅಭಿಲಾಷ್ ಗೌಡ್ರಿಗೆ. ಹೆಣ್ಣು ಮಕ್ಕಳಿಗೆಲ್ಲ ಅಣ್ಣ, ಇಲ್ಲೂ ಹೆಣ್ಮಕ್ಳಿಗೆಲ್ಲ ಅಣ್ಣ ನಮ್ಮ ಸಮಾಜ ಸೇವಕ ಅಭಿಲಾಷ್ ಗೌಡ್ರಿಗೆ. ಹೆಣ್ಮಕ್ಳಿಗೆಲ್ಲ ಅಣ್ಣ. ನೋಡಿದೆ ಬೈ, ಸಕ್ಕತ್ತಾಗಿದೆ ಅಲ್ಲಿ. ಇವಾಗ ಇವ್ರು ಸರ್ ಇದು ನಮ್ಮ ಸಮಾಜ ಸೇವಕ ಸೋಮೇಶ್ ಅವ್ರಿಗೆ. ಬೈ, ಇಲ್ಲ ಫ್ಲಾಗ್ ನೋಡಿದ್ದೀನಿ ಬೈ, ನನ್ನ ಮನೆ ಹತ್ರ ಎಲ್ಲ ಕಾಣಿಸ್ತಿತ್ತು ಇಂಡಿಯಾ ಫ್ಲಾಗು. ಸಮಾಜ ಸೇವಕ ಅಭಿಲಾಷ್, ಇವರು ಸೋಮೇಶ್ ಅವ್ರಿಗೆ, ಸಮಾಜ ಸೇವಕ ಸೋಮೇಶ್ ಅವ್ರಿಗೆ.
ಹೆಣ್ಣು ಮಕ್ಕಳಿಗಿರಲ್ಲ ಅಣ್ಣ. ಏನು ಹೇಳೋ ನಂಗೆ ಅರ್ಥನೇ ಆಯ್ತಿಲ್ಲ ನಮ್ಮ ಹುಡುಗರು ಏನು ಮಾಡ್ತವ್ರೆ ಅಂತ. ಬೈ ನೀವಿಬ್ರು ಹೋಗಿ ಬೈ ಎಲ್ಪು ಅಪ್ಪ ಈ ಕೈ ಹಿಡ್ಕೊಂಡು ಹೋಗಿ ಪ್ಲೀಸ್ ಅಪ್ಪ. ಹುಷಾರು ವಿಶ್ವ ಹುಷಾರು. ಇವ್ನು ಕಾಯ್ತಾವಲ್ಲ ಅವ್ರು ಕರ್ಕೊಂಡು ಹೋಗ್ಬೋದ ಅಂತ. ಏ ಹೋಗ್ರಪ್ಪ. ಅಯ್ಯೋ ಏನು ಹೇಳೋಣ ನಂಗೆ ಅರ್ಥನೇ ಆಯ್ತಿಲ್ಲ. ಈಸಿ ಇದೆ ಬಿಡು ಅಬ್ಬಿ ಅಂದ್ರೂ ಬಿಡ್ತಾ ಇಲ್ಲ ಅವನು. ಟೋಟಲ್ ಹೋಗ್ತಿದ್ದೀನಿ. ಜಾಸ್ತಿ ಟೆರೇನೇ ಇಲ್ಲ, ಫ್ಲ್ಯಾಟಾಗಿ ಇದೆ. ಜಸ್ಟ್ ಒಂದು 20-30 ಡಿಗ್ರಿನೂ ಇಲ್ಲ ಸ್ಟೀಪ್ ಇದು ನೋಡಿ. ಈಸಿಗೆ ಹೋಗ್ಬೋದು. ಹಾಂ ಅಷ್ಟೇ. ನಮ್ಮ ಬಾಯ್ಸ್ ನೋಡಿ ಫುಲ್ ಚಿಲ್ ಮಾಡ್ತಾರೆ. ಹಾಡುಗಳು ಹಾಕ್ಕೊಂಡು ಚಿಂಚಮ್ ಬ್ರಿಡ್ಜಲ್ಲಿ ನಮ್ಮದೇ ಅವ ಚಿಟ್ಕಿಟೇಲೆ ಕಯ್ಯ. ಸೊ ನೋಡಿ ಆವಾಗಲೇ ಆ ಕಡೆ ಇದ್ದೋ, ಇವಾಗ ಈ ಕಡೆ ಬಂದಿದ್ದೀವಿ. ಸೊ ಈ ಕಡೆ ಒಂದು ಆ್ಯಂಗಲು. ಸೊ ಮೇಲ್ಗಡೆ ಎಲ್ಲ ಫುಲ್ ಸ್ನೋ ಇದೆಯಂತೆ. ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾರೆ ಹುಡುಗರು. ನೋಡೋಣ. ಎಲ್ಲೋ ಸಿಗ್ತಾನೆ ಇಲ್ಲ ಸ್ನೋ ಬೆಡ್ಡು. ಎಲ್ಲೋ ಸ್ನೋ ಇದೆ ಅಂದರು, ಸ್ವಲ್ಪ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಲೆಫ್ಟಲ್ಲಿ ಹೆಂಗಿದೆ ಫುಲ್ಲು ಸ್ನೋ ಬೆಡ್ಡು, ಫುಲ್ಲು ಲೆಫ್ಟು. ಮುಂದೆನೂ ಅಷ್ಟೇ ಹೋಗ್ತಾ ಇದ್ದೀವಿ. ಕರ್ಗೆ ಇಲ್ಲ ಇದು ಫುಲ್ ಸ್ನೋ ಬೆಡ್ಡು. ಅನ್ಎಕ್ಸ್ಪೆಕ್ಟೆಡ್ ಪ್ಲೇಸ್ ಇದು. ಫುಲ್ ಮೇಲ್ಗಡೆ ಬಂದ್ರೆ ಹೆಂಗಿದೆ ಗೊತ್ತಾ? ಸೊ ಫೈನಲಿ ಇದಕ್ಕೋಸ್ಕರನೇ ನಾವು ವಿಂಟರ್ ಸ್ಪಿಟಿ ಮಾಡಿದ್ದು. ಥ್ಯಾಂಕ್ ಯು ರಾಜುಜಿ, ಥ್ಯಾಂಕ್ ಯು, ಸೂಪರ್. ಸೊ ಯಾ ಡೆಫಿನೆಟ್ಲಿ ಯು ನೋ ಸಿಂಗ್. ಸೊ ಎಲ್ಲರೂ ಎಂತ ಇದಿದೆ ನೋಡಿ. ಸೊ ಇದನ್ನೇ ವಿಂಟರ್ ಸ್ಪಿಟಿ ಅನ್ನೋದು. ಹುಡುಕ್ಬೇಕು. ಸಖತ್ ಆಲ್ಟಿಟ್ಯೂಡ್ ಇದ್ದೀವಿ, -ಡಿಗ್ರಿ ಮೇಲಿದೆ, ಮಾತಾಡೋಕ್ಕಾಗಲ್ಲ. ಸಖತ್ ಖುಷಿ ಆಗ್ತಾಯಿದೆ. ಈ ಥರ ಅಡ್ವೆಂಚರ್ಸ್ ಬೇಕು ಅಂದರೆ ಜಟಾಯು 4x4 ಅಡ್ವೆಂಚರ್ಸ್ ಆ್ಯಂಡ್ ಬೈಕರ್ಸ್ನ. ಸೊ ಇದೊಂದೇ ಅಲ್ಲ, ಎಲ್ಲ ಥರನೂ ಬೈಕಿಂಗ್ ಇರುತ್ತೆ, ಲಡಾಖ್ ಟ್ರಿಪ್ ಇರುತ್ತೆ, ದೊಡ್ಡ ದೊಡ್ಡ ಟ್ರಿಪ್ಗಳೆಲ್ಲ ಮಾಡ್ತೀವಿ. ಜಾಯ್ನ್ ಆಗಿ ನಾವು ಪೋಸ್ಟ್ ಆಗ್ತಿರ್ತೀವಿ. ಪೇಜ್ನ ಫಾಲೋ ಮಾಡಿ, ಜಟಾಯು 4x4 ಅಡ್ವೆಂಚರ್ಸು. ಸೊ ಫೈನಲಿ ಈಗ ಎಲ್ಲ ತುಂಬ ರೀಲ್ಸ್ಗಳೆಲ್ಲ ತೊಗೊಂಡಿದ್ದಾಯಿತು. ಸೊ ರೀಲ್ಸು ಫೋಟೋಸು ಹುಡುಗರಂತೂ ಜಾಲಿನ ಜಾಲಿ. ನಮ್ಮ ಗಾಡಿ ನೋಡಿ ಐಸ್ ಇಲ್ಲದೆ ತುಂಬೋಗ್ಬಿಟ್ಟಿದೆ. ಐಸ್ ಬಿದ್ದಿರೋದಲ್ಲ, ಇದು ನಾವೇ ಜೋಡಿಸಿರೋದು. ನಮ್ಮ ಗಾಡಿಗೆ ಜಟಾಯಿಗೆ ಒಳ್ಳೆ ಐಸ್ ಮಸಾಜು. ಅವ್ರು ನೋಡಿ ನಮ್ಮ ಬಾಯ್ಸು, ಇವ್ರು ವರುಣ್ ಬಾಯ್ಸ್ ಇದ್ದಾರಲ್ಲ, ಇವರು ಸುಮ್ಮನೆ ಅಲ್ಲ, ಇವರು ಫುಲ್ಲು ಜಾಲಿ ಬಾಯ್ಸ್. ಇವರು ಬಿಡ್ತಾನೆ ಇರಲ್ಲ, ಎಲ್ಲೆಲ್ಲೋ ಹೋಯ್ತಾನೆ ಇರ್ತಾರೆ ನೋಡಿ. ಏನೆಲ್ಲ ಹೋದ್ರೂ ಗೊತ್ತಾಗ್ತಿಲ್ಲ. ಸೊ ಫೈನಲಿ ಸಖತ್ ಎಂಜಾಯ್ ಮಾಡಿದ್ದೀವಿ. ಈ ಥರ ಒಂಥರ ನೋಡಿ, ಇದು ಒಂಥರ ಹಾಸಿಗೆ ನಮಗೆಲ್ಲ ಸ್ನೋ ಇದು. ಸೊ ಎಲ್ಲೆಲ್ಲಿ ನೋಡಿ ಮಳ್ ಥರ ಸ್ನೋ ಕಾಣಿಸ್ತಾ ಇದೆ. ಇವ್ರು ನೋಡಿ ಜಾಕ್ ಡೆನಿಲ್ಸ್ ಹಾಕ್ತವ್ರೆ. ನೀವು ಸಾವುಕಾರ ಬಿಡಿ ಸರ್, ನೀವು ಗೊತ್ತು ನೀವು ಸಾಕು. ಸೊ ನೋಡ್ಬೋದು ನಮ್ಮ ಒಂದು ಕಾರಿನ ಡಿಸ್ಪ್ಲೇಲೇನೆ 0 ಡಿಗ್ರಿ ತೋರಿಸ್ತಾ ಇದೆ ವಿತ್ ಸ್ನೋ ಒಂದು ಇಂಡಿಕೇಶನು ಮತ್ತು ರೋಡ್ದು. ಸೊ ಇಲ್ಲೇ ಕಾರ್ಗೆ 0 ಡಿಗ್ರಿ ತೋರಿಸ್ತಾ ಇದೆ ಅಂದರೆ ಇಲ್ಲೆಷ್ಟಿದೆ ಬೈ ಸ್ವಲ್ಪ ತೋರಿಸಿ. ಇಲ್ಲಿ ಇಲ್ಲ ನೆಟ್ವರ್ಕ್ ಇಲ್ಲ ಬಿಡಿ. ಆ್ಯಕ್ಚುಲಿ ಫುಲ್ಲು ಮೈನಸ್ ಮೇಲಿದೆ. ಸೊ ತೋರಿಸ್ತಾ ಇದೆ, ತೋರಿಸಿ ಬೈ ನೋಡೋಣ ನೆಟ್ವರ್ಕ್ ಇದೆಯಲ್ಲ. ಸೊ ಈಗ ಇಲ್ಲಿಂದ ಜಾಗ ಓಡ್ತಾ ಇದ್ದೀವಿ. ಸೊ ನೀವು ಯಾರಾದರೂ ವಿಂಟರ್ ಸ್ಪಿಟಿ ಮಾಡ್ತೀರಾ ಅಂದರೆ ಚಿಂಚಿಮ್ ಬ್ರಿಡ್ಜು. ಸೊ ಚಿಂಚಿಮ್ ಹೈಯೆಸ್ಟ್ ಸಸ್ಪೆನ್ಷನ್ ಬ್ರಿಡ್ಜ್ ಇದೆಯಲ್ಲ, ಅಲ್ಲಿಂದ ಕಾಜಾಯಿಂದ ಬರ್ತೀರಾ, ಚಿಂಚಿಮ್ ಬ್ರಿಡ್ಜ್ ನೋಡಿ ವಾಪಸ್ ಹೋಗ್ಬಿಡಿ ನೀವು. ಚಿಚಿಮ್ ಓಕೆ, ಚಿಚಿಮ್ ನಮಗೆ ಪ್ರೊನೌನ್ಸ್ ಮಾಡಕ್ಕೆ ಬರಲ್ಲ. ಇಲ್ಲಿ ಕರೆಕ್ಷನ್ ಮಾಡ್ಕೊಳ್ಳಿ, ಚಿಚಿಮ್ ಅಂದ್ಕೊಳ್ಳಿ. ಸೊ ಅಲ್ಲಿಂದ ನೀವು ಟುವರ್ಡ್ಸು ಚಿಚಿಮಿಂದ ಕರೆಕ್ಟಾಗಿ ಹಂಗೆ ಸ್ಟ್ರೈಟ್ ಬರಬೇಕು. 6 ಕಿಲೋಮೀಟ್ರು, ಕರೆಕ್ಟಾಗಿ 6 ಕಿಲೋಮೀಟ್ರ್ ಈ ಲೊಕೇಶನ್ ಬರುತ್ತೆ. ಸೊ ನೀವು ಇದು ಮಾಡ್ಬೋದು. ಇಲ್ಲಿ ನೋಡಿ ಇವಾಗ ನಮ್ಮ ಬಾಯ್ಸ್ ಎಲ್ಲ ಓಡ್ತಾ ಇದ್ದೀವಿ. ಸ್ವಲ್ಪ ಗಾಡಿ ಸಿಗಾಕೊಂಡಿತ್ತು. ಸೊ ಈಗ ಫೈನಲಿ ಈ ಜಾಗದಿಂದ ಓಡ್ತಾ ಇದ್ದೀವಿ ನೋಡಿ. 2026ನ ಒಂದು ಒಳ್ಳೆ ವಿಂಟರ್ ಸ್ಪಿಟಿ ಅಡ್ವೆಂಚರು ನಮ್ಮ ಜಟಾಯು ಟೀಮ್ ಕಡೆಯಿಂದ ಮಾಡಿದ್ದೀವಿ.
ಜಾಲಿ 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 ಜಾಲಿ. ನೋಡಿ ಹಿಂದೆಗಡೆ ಹೆಂಗಿದೆ, ಯಾರು ಇಲ್ಲ, ಫುಲ್ಲು ನೋಮ್ಯಾಡಿಕ್. ಇದು ಒಂಥರ ಜನನೇ ಇಲ್ಲ, ನಿಮ್ದೇ ಪ್ರೈವೇಟ್ ಇದು. ನೀವೇ ಬೇಕಾದ್ರೆ ಇಲ್ಲೇ ಬೇಕಾದ್ರೆ ಕ್ಯಾಂಪಿಂಗ್ ಮಾಡ್ಬೋದು, ಬಟ್ ಇದು ತುಂಬಾ ಕೋಲ್ಡ್ ಇದೆ, ಆಗಲ್ಲ. ಸೊ ದಯವಿಟ್ಟು ಕ್ಯಾಂಪಿಂಗ್ ಎಲ್ಲ ಮಾಡ್ರಿ, ಇಷ್ಟಬೇಡಿ, ಆರಾಮಾಗಿ ಒಂದು ಒಳ್ಳೆ ಲೊಕೇಶನ್ಗೆ ಹೋಗಿ. ಸರಿ, ಈಗ ಕಂಟಿನ್ಯೂ ದ ಜರ್ನಿ. ಅಂದಿವೆ ಚಿಚಿವಿಂದ ಹೋಗ್ಬೇಕಾರೆ. ಸೊ ಇಲ್ಲಿ ಏನು ಗೊತ್ತಾ, ಇಲ್ಲಿ ನೋಡಿ, ನಾನು ತೋರಿಸ್ತೀನಿ ನಾನು. ಇಲ್ಲಿ ತುಂಬ ಜನ ಇಲ್ಲಿ ನಿಂತಿದ್ದಾರೆ ನೋಡಿ, ಕೂತಿದ್ದಾರೆ ಇಲ್ಲಿ ಇವ್ರು ಏನು ಕೂತಿದ್ದಾರೆ ಅಂದರೆ, ಇಲ್ಲಿ ಬೈನಾಕ್ಯುಲರ್ ಇಟ್ಕೊಂಡು ಸ್ನೋ ಲೆಪರ್ಡು ಇಲ್ಲಿ ಕಾಣಿಸುತ್ತೆ. ಸ್ನೋ ಲೆಪರ್ಡು ಮತ್ತು ಇಲ್ಲಿ ಐಬೆಕ್ಸ್ ಎಲ್ಲ ಓಡಾಡುತ್ತೆ. ಇಲ್ಲಿ ಐಬೆಕ್ಸು, ಸ್ನೋ ಲೆಪರ್ಡ್ ಬಂದು ಐಬೆಕ್ಸ್ನ ಅಟ್ಯಾಕ್ ಮಾಡುತ್ತೆ. ಆವಾಗ ಅದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ತುಂಬ ವೈಲ್ಡ್ ಫೋಟೋಗ್ರಾಫರ್ಸ್ಗಳೆಲ್ಲ ಇಲ್ಲಿ ತುಂಬ ಇರ್ತಾರೆ. ತುಂಬ ಅಪರೂಪದ ವಿಡಿಯೋ ಅದು. ಸೊ ಇಲ್ಲಿ ಇರ್ತಾರೆ, ಇಲ್ಲಿ ಫೀಸ್ ಕಟ್ಬಿಟ್ಟು ಹೋಗ್ಬೇಕು, ಇಲ್ಲಿ ಎಕ್ಸ್ಟ್ರಾ 150 ರೂಪಾಯಿನ. ಸೊ ಅಲ್ಲಿ ಬೆಳಗ್ಗೆ ಸಾಯಂಕಾಲದಾಗ ಕೂತಿರ್ತಾರೆ ಅವರು, ಜಸ್ಟ್ ಒಂದು ಐಬೆಕ್ಸು ಮತ್ತು ಆ ಒಂದು ಸ್ನೋ ಲೆಪರ್ಡ್ನ ನೋಡೋಕ್ಕೆ. ತುಂಬ ಜನಕ್ಕೆ ಸಿಕ್ಕಿದೆ, ಒಂದು ಅದ್ಭುತ ಆದಂಥ ಒಂದು ವಿಡಿಯೋ ಅಂತಲೇ ಹೇಳ್ಬೋದು, ಫೋಟೋ ಅಂತಲೇ ಹೇಳ್ಬೋದು. ನೋಡಿ, ನಾನು ಹೇಳಿದ್ನಲ್ಲ, ಇದು ಕಿಬರ್ ವೈಲ್ಡ್ ಲೈಫ್ ಸೆಂಚುರಿ ಅಂತ. ಸೊ ಇಷ್ಟು ಪ್ರಾಣಿಗಳಿದೆ: ಬ್ಲೂ ಶಿಪ್ಪು, ಹಿಮಾಲಯನ್ ಐಬೆಕ್ಸು, ರೆಡ್ ಫಾಕ್ಸು, ಆರ್ಗ್ಲಿ, ಸ್ನೋ ಲೆಪರ್ಡು. ಸೊ ಸ್ನೋ ಲೆಪರ್ಡ್ಗೆ ಇಷ್ಟೂ ಬೇಟೆ, ಸೊ ಇಷ್ಟೂ ಒಳ್ಳೆ ಮೇವೆ ಅದಕ್ಕೆ. ಸೊ ಒಂದು ಒಳ್ಳೆ ನಿಜವಾಗ್ಲೂ ನಮಗೆ ನೋಡ್ತಾ ಇದ್ದೀವಿ, ಅದೃಷ್ಟ ಇರಬೇಕು ಅದು ನೋಡೋಕ್ಕೆ. ಇಲ್ಲಿ ಸಿಕ್ಕಿಲ್ಲ, ನಾವು ಎಂಜಾಯ್ ಮಾಡ್ಕೊಂಡು ಹೋಗೋಣ. ಫೈನಲಿ ರೂಮಿಗೆ ಬಂದು, ಯಾವ ಲೆವೆಲ್ ಚಳಿ ಇದೆ ಅಂದರೆ ಹೇಳೋಕ್ಕಾಗ್ತಾಯಿಲ್ಲ. ರೂಮಲ್ಲಿ ಇಷ್ಟಪ್ಪ ಕಂಬಳಿ ಕೊಟ್ಟವ್ರೆ. ಇಲ್ಲಿ ನೋಡಿ, ಆಗಲೇ ಬಂದ ತಕ್ಷಣ ಯಾಕೆ -16 ಇದೆಯಾ? ಇಲ್ಲಿ ನೋಡಿ, ನಾವು ಬಿಸಿನೀರು ಕೆಟಲ್ ಕೊಟ್ಟರು, ಅದಲ್ಲಿ ಅಷ್ಟು ಬರಲ್ಲ ಅಂದ್ಬಿಟ್ಟು ಈ ಥರ ಎಲ್ಲ ಕಾಯಿಸ್ಕೋತಾ ಇದ್ದೀವಿ. ಆಗ್ತಿಲ್ಲ ತಡೆಯೋಕ್ಕೆ. ದೇವರಣೆಗೂ ಹೆವಿ ಎಕ್ಸ್ಟ್ರೀಮು ಸಖತ್ತು ಕೊಟ್ಟಿದೆ. ಆ್ಯಕ್ಚುಲಿ -16 ಅಲ್ಲ, ಇನ್ನೂ ಜಾಸ್ತಿನೇ ಇರಬೇಕು. ನಾನು ಸ್ವಲ್ಪ ಚೆಕ್ ಮಾಡ್ತೀನಿ. ಸೊ ಬಟ್ ಪ್ರೆಸೆಂಟು -13 ತೋರಿಸ್ತಾ ಇದೆ. ಅದು ಇಷ್ಟೊಂದು ಚಳಿ. ನಿನ್ನೆನೂ ನಾನು -16 ತನಕ ಇದ್ರೂ ಆಗಿಲ್ಲ. ಬಟ್ ಗ್ಲೇಷಿಯರ್ ಪಕ್ಕನೇ ಇದ್ದೀವಿ ನಾವು, ಇಲ್ಲಿ ಏನು ಸ್ಟೇ ಆಗಿದ್ದಿಲ್ಲ, ಇದು ಗ್ಲೇಷಿಯರ್ ಪಕ್ಕನೇ. ಮೊಬೈಲು ಮುಟ್ಟೋಕ್ಕಾಗ್ತಾಯಿಲ್ಲ, ಅಷ್ಟು ಫ್ರೀಸ್ ಹೊಡಿತಾ ಇದೆ. ಸೊ ಇಲ್ಲಿ ಕಾಣಿಸಲ್ಲ, ಇಲ್ಲಿ ಅನಿಸುತ್ತೆ, ಬೆಳಗ್ಗೆ ತೋರಿಸ್ತೀನಿ. ಇದೇನು ಎದುರುಗಡೆ ಇದೆ ಗ್ಲೇಷಿಯರು. ಟಯರ್ಡ್ ಆಗಿರೋದು ಏನಕ್ಕಿಲ್ಲ, ನಮಗೇನು ಟಯರ್ಡ್ ಆಗ್ತಿಲ್ಲ. ಚಳಿಗೆ ಏನು ತಡೆಯೋಕ್ಕಾಗ್ತಿಲ್ಲ. ಒಳಗಡೆ ಏನು ಹಾಕ್ಕೊಂಡು ಏನು ಮಾಡೋದು ಗೊತ್ತಾಗ್ತಿಲ್ಲ. ಇಲ್ಲಿ ಮತ್ತು ಇಲ್ಲಿ ವೆದರ್ಗೆ ಏನಂತಾರೆ, ಗೀಸರ್ ಫೆಸಿಲಿಟಿಗಳಿಲ್ಲ. ರೂಮೆಲ್ಲ ಸಕ್ಕತ್ತಾಗಿದೆ ನೋಡಿ, ಎಷ್ಟು ಸೂಪರ್ ಆಗಿದೆ, ಬಟ್ ಗೀಸರ್ ಫೆಸಿಲಿಟಿ ಇಲ್ಲ. ಸೊ ಓಕೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ತುಂಬ ಎಕ್ಸ್ಟ್ರೀಮ್ ಚಳಿ ಇದೆ, ಗಾಡೀಲಿ ಬೇಕಾದ್ರೆ ಒಂಥರ ಕುತ್ಕೊಂಡು ಓಡಿಸ್ಬೋದು. ಆ್ಯಕ್ಚುಲಿ ರೂಮಲ್ಲೇ ಕುತ್ಕೊಳ್ಳೋಕ್ಕಾಗ್ತಾಯಿಲ್ಲ, ತುಂಬ ಆದಾಡೋಕ್ಕಾಗಲ್ಲ, ಉಸಿರಾಟ ಜಾಸ್ತಿ, ಯಾಕಂದರೆ ಆಲ್ಟಿಟ್ಯೂಡಲ್ಲಿ ಇದ್ವಿ ಒಂದು, ಮತ್ತು ಚಳಿ, ಎಕ್ಸ್ಟ್ರೀಮ್ ಚಳಿ. ಓಕೆ, ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೊಂದು ಲಾಗಲ್ಲಿ ಸಿಗೋಣ ನಾಳೆನೂ. ಇವತ್ತು ನೋಡಿದ್ರಲ್ಲ ಈ ವಿಡಿಯೋನ. ಸೊ ಈ ಥರ ಒಂದು ಎಂಜಾಯ್ ಮಾಡಬೇಕು ಅಂದರೆ ನಾವು ಮಾಡೋವಂಥ ಆರ್ಗನೈಸೇಷನಲ್ಲಿ ಜಾಯ್ನ್ ಆಗ್ಬೋದು ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ಎಲ್ಲರಿಗೂ ಗುಡ್ ನೈಟ್ ಫ್ರಮ್ ಕಾಜಾ.